ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಮಾಜಿ ರೌಡಿ ಶೀಟರ್ ತಮ್ಮ ಮೇಲಿನ ಕಳಂಕ ಮುಚ್ಚಿ ಹಾಕಲು ಹಸುವಿನ ವೇಷ ತೊಟ್ಟಿರುವಂತಹ ಇಂಜಾಡಿ ಎಸ್ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಮಾಜಿ ರೌಡಿ ಶೀಟರ್ ತಮ್ಮ ಮೇಲಿನ ಕಲಂಕವನ್ನ ಮುಚ್ಚಿ ಹಾಕಲು ಹಸುವಿನ ವೇಷವನ್ನ ತೊಟ್ಟಿರುವಂತಹ ಇಂಜಾಡಿ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸ. ಸುಬ್ರಹ್ಮಣ್ಯ ಭಕ್ತರಿಗೆ ನಾಳೆಯಿಂದ ಬೆಳಗಿನ ಹೊತ್ತು ಉಪಹಾರ ಸೇವೆ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಉಪಹಾರ ಸೇವೆಗೆ ಚಾಲನೆ ನೀಡಲಿರುವಂತಹ ಹರೀಶ್ ಇಂಡಾಜಿ ಇನ್ನು ಮುಂದೆ ನಿತ್ಯ ಬೆಳಿಗ್ಗೆ 8 ರಿಂದ 10 ಗಂಟೆಯವರೆಗೂ ಕೂಡ ಭಕ್ತರಿಗೆ ಉಪಹಾರದ ಸೇವೆ. ಹರೀಶ್ ಇಂಜಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದ್ದು ಒಳ್ಳೆಯದೇ, ಆದರೆ ಆ ಕಾರಣಕ್ಕೆ ನಿಮ್ಮ ಮೇಲಿರುವಂತಹ ಕಳಂಕ ತೊಳೆದು ಹಾಕೋಕೆ ಸಾಧ್ಯವೇ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಹರೀಶ್ ವಿರುದ್ಧವಾಗಿ ಮತ್ತೆ ಆಕ್ರೋಶ ಸ್ಫೋಟವಾಗ್ತಾ ಇದೆ. ಎಸ್, ಈ ಹಿಂದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಹರೀಶ್ ಇಂಜಾಡಿ ಅವರನ್ನ ಕೂರಿಸಿದ್ದಕ್ಕೆ ಹಲವಾರು ಜನ ಮೂಗು ಮರೆತಿದ್ದು ಕೂಡ ಉಂಟು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕೂಲ್ ಆಗಿತ್ತು, ಅವರ ಆಡಳಿತ ಮಂಡಳಿಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಲ್ ಆಗಿತ್ತು. ಆದರೆ ಮತ್ತೆ ಈಗ ಆಟ ಶುರು ಹಚ್ಕೊಂಡಿದ್ದಾರೆ. ತಮ್ಮ ಮೇಲಿರುವಂತಹ ಕಳಂಕವನ್ನ ಮುಚ್ಚಿ ಹಾಕಲಿಕ್ಕೆ ಹಸುವಿನ ವೇಷವನ್ನ ತೊಟ್ಟಿದ್ದಾರೆ ಅಂತ ಹೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ. ಜನಸಾಮಾನ್ಯರು ಈ ಬಗೆಯಾಗಿ ಚರ್ಚೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ದೇವಾಲಯದ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತಹ ಕೆಲಸ ಮಾಡಲಾಗ್ತಾ ಇದೆ. ದೇವಸ್ಥಾನದ ಭಕ್ತರಿಗೆ ನಾಳೆ ಬೆಳಗಿನ ಉಪಹಾರ ಸೇವೆ, ಬೆಳಗಿನ ಹೊತ್ತು ಉಪಹಾರ ಸೇವೆಯನ್ನ ಮಾಡಿಕೊಡಲಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ಉಪಹಾರ ಸೇವೆಗಳು ಚಾಲನೆಯಲ್ಲಿ ಇರಲಿದ್ದು, ಚಾಲನೆಯನ್ನ ನೀಡ್ತಾ ಇರುವಂತವರು ಹರೀಶ್ ಇಂಜಾಡಿ ಅವರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.